ಉಗ್ರರ ದಾಳಿಯ ಮೊದಲ ದೃಶ್ಯ ಲಭ್ಯವಾಗಿದೆ. ಉಗ್ರರು ಯಾವ ರೀತಿಯಾಗಿ ಅಟ್ಯಾಕ್ ಅನ್ನ ಮಾಡಿದ್ರು, ಹೇಗೆ ಬಂದ್ರು, ಈ ಒಂದು ದಾಳಿಯನ್ನ ಹೇಗೆ ಮಾಡಿದ್ರು, ಪ್ರವಾಸಿಗರ ಮೇಲೆ ದಾಳಿ ಮಾಡಿದಂತಹ ಉಗ್ರರು ಯಾವ ರೀತಿಯಾಗಿ ಅಲ್ಲಿಗೆ ಬಂದು ಈ ರೀತಿಯಾದಂತಹ ಹೀನ ಕೃತ್ಯವನ್ನ ಎಸಗಿದ್ರು. ರಕ್ತ ಪಿಪಾಸು ಉಗ್ರರು ಗುಂಡು ಹಾರಿಸುವಂತಹ ದೃಶ್ಯ ಈಗ ಲಭ್ಯವಾಗಿದೆ. ಪಾಯಿಂಟ್ ಬ್ಲಾಂಕ್ನಲ್ಲಿ ಗುಂಡು ಹಾರಿಸುವಂತಹ ದೃಶ್ಯ ಲಭ್ಯವಾಗಿದ್ದು ಉಗ್ರ ದಾಳಿಯ ಮೊದಲ ದೃಶ್ಯ ಲಭ್ಯವಾಗಿದೆ. ಅಲ್ಲಿ ಅನೇಕರು ಪ್ರವಾಸಿಗರು ಅಲ್ಲಿ ಸ್ನ್ಯಾಕ್ಸ್ ತಿನ್ನೋದಕ್ಕೇನೋ ಅಥವಾ ಆ ಕಡೆ ಈ ಕಡೆ ಹೋಗ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನಾಗಿ ಕರೆದು ಅವ್ರ ಹತ್ರ ಪ್ರಶ್ನೆಗಳನ್ನ ಕೇಳಿ, ಧರ್ಮ ಯಾವುದು ಅಂತ ಕೇಳಿ, ಅವರ ಬಟ್ಟೆಗಳನ್ನ ಬಿಚ್ಚಿಸಿ ಇಂತಹ ಒಂದು ಹೇಯ ಕೃತ್ಯಗಳನ್ನ ಈ ರಕ್ತ ಪಿಪಾಸುಗಳು ಮಾಡಿದಾರಲ್ಲ, ಇಂತಹ ಕೃತ್ಯವನ್ನೆಸಗಿರುವ ಮೊದಲ ದೃಶ್ಯ ಅಲ್ಲಿ ಲಭ್ಯ ಆಗಿದೆ. ನೀವು ಫಸ್ಟ್ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಈ ಒಂದು ಗನ್ ಶಾಟ್ಸ್ ಅಲ್ಲಿ ನೀವು ನೋಡ್ತೀವಿ ಯಾವ ರೀತಿಯಾಗಿ ಅವರನ್ನ ಭೀಭತ್ಸವಾಗಿ ಸಾಯಿಸಿದ್ದಾರೆ ಅಂತ ಹೇಳಿ. ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಬ್ಬೊಬ್ಬರನ್ನೇ ಕರ್ಕೊಂಡು ಬರೋದು, ಆ ನಂತರ ಅವರ ಹತ್ರ ಮಾತನಾಡಿಸೋದು, ಅವರ ಧರ್ಮವನ್ನು ಕೇಳೋದು, ಆ ನಂತರ ಅವರು ಉತ್ತರಿಸುವಂತಹ ಸಂದರ್ಭದಲ್ಲಿ ಅಥವಾ ಕೆಲವರು ತಾನು ಮುಸ್ಲಿಂ ಅಂತ ಹೇಳಿದ್ರು ಕೂಡ ಅವರ ಬಟ್ಟೆಯನ್ನು ಬಿಚ್ಚಿಸಿ ಆ ಸಂದರ್ಭದಲ್ಲಿ ಆ ನಂತರ ಅವರು ಹಿಂದೂಗಳಂತ ಗೊತ್ತಾದರೆ ಅವರನ್ನು ಶೂಟ್ ಮಾಡಿರೋದು. ಇಂತಹ ಒಂದು ಹೀನ ಕೃತ್ಯವನ್ನು ಮಾಡಿರುವ ಫಸ್ಟ್ ವಿಜುವಲ್ ನಿಮಗೆ ಈಗ ನಾವು ತೋರಿಸ್ತಾ ಇದ್ದೀವಿ. ಇಂತಹ ಒಂದು ದೃಶ್ಯಗಳನ್ನು ನೋಡೋದಕ್ಕೆ ಆತಂಕ ಆಗುತ್ತೆ, ಭಯ ಆಗುತ್ತೆ. ಅಲ್ಲಿ ಎದುರಿದ್ದಂಥವರ ಪರಿಸ್ಥಿತಿ ಹೇಗಾಗಿರಬೇಡ. ಆತ ಒಂದು ಕಡೆ ತನ್ನ ಜೀವ ಹೋಗುತ್ತೇನೋ ಅನ್ನುವಂತಹ ಆತಂಕ, ಮತ್ತೊಂದು ಕಡೆ ತನ್ನ ಕುಟುಂಬದವರ ಕತೆ ಏನು, ತನ್ನ ಮಕ್ಕಳ ಕತೆ ಏನು, ತನ್ನ ಹೆಂಡತಿಯ ಕತೆ ಏನು, ಕುಟುಂಬಸ್ಥರ ಕತೆ ಏನು, ತನ್ನ ಜೀವ ಉಳಿಯತ್ತೋ ಇಲ್ವೋ, ಹೀಗೆ ನೂರಾರು ಪ್ರಶ್ನೆಗಳು ಒಂದೇ ಸಲ ಆತನ ತಲೆಯಲ್ಲಿ ಬಂದಿರಬಹುದು. ಆದರೆ ಎಷ್ಟೇ ಅಂಗಲಾಚಿದ್ರು, ಎಷ್ಟೇ ಬೇಡ್ಕೊಂಡ್ರು ಕೂಡ ಇವರ ಮನಸ್ಸು ಕರಗಲಿಲ್ಲ. ಆಗಲೇ ಹೇಳ್ತಾ ಇದ್ರು ಮನುಷ್ಯತ್ವ ಇಲ್ಲದವರು ಅಂತ ಸಿದ್ದರಾಮಯ್ಯರು. ಮನುಷ್ಯತ್ವ ಇದ್ದೇ ಇದ್ರೆ ಇಂತಹ ಹೀನ ಕೃತ್ಯವನ್ನು ಇಷ್ಟು ಭೀಭತ್ಸವಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವರೆಲ್ಲರೂ ಕೂಡ ಟ್ರೈನಿಂಗನ್ನು ಪಡ್ಕೊಂಡು ಬಂದಂಥವರು. ತಾವು ಏನು ಮಾಡಬೇಕು, ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು ಅದನ್ನೇ ಅಂದುಕೊಂಡು ಇಲ್ಲಿ ಅವರು ಮಾಡ್ತಾ ಇದ್ದಿದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದಿರುವ ಮೊದಲ ದೃಶ್ಯಾವಳಿಗಳು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಈ ರಕ್ತ ಪಿಪಾಸು ಉಗ್ರರು ಗುಂಡು ಹಾರಿಸುವಂತಹ ದೃಶ್ಯವನ್ನು, ಒಂದು ಪ್ರಶ್ನೆಗಳನ್ನು ಕೇಳೋದು, ಆ ನಂತರ ಅದಕ್ಕೆ ಉತ್ತರವು ಸರಿಯಾಗದೆ ಸಿಗದಿದ್ದಂತಹ ಸಂದರ್ಭದಲ್ಲಿ, ಅಂದರೆ ಮುಸ್ಲಿಮರು ಅಂತ ಹೇಳಿದರೆ ಅದಕ್ಕೂ ಇನ್ನೊಂದಷ್ಟು ಟೆಸ್ಟ್ಗಳನ್ನು ಮಾಡ್ತಾ ಇದ್ರು. ಆ ನಂತರ ಹಿಂದೂ ಅಂತ ಗೊತ್ತಾದರೆ ಸಾಕು ಅವರಿಗೆ ಗುಂಡನ್ನೇ ಹಾರಿಸ್ತಾ ಇದ್ರು. ಇಂತಹ ಹೇಯ ಕೃತ್ಯವನ್ನು ಮಾಡುವಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಬದಲಾಗದ ಹೊರತು ಅಥವಾ ಧರ್ಮದ ವಿಚಾರದಲ್ಲಿ ಮನಸ್ಥಿತಿ ಬದಲಾಗದ ಹೊರತು ಯಾವುದೂ ಕೂಡ ಸರಿ ಆಗೋದಿಲ್ಲ. ಈ ಒಂದು ಘಟನೆನೇ ಹೇಳುತ್ತೆ ಅವರ ಮನಸ್ಥಿತಿ ಯಾವ ರೀತಿಯಾಗಿತ್ತು. ಎಷ್ಟೇ ಅಂಗಲಾಚಿದ್ರು, ಎಷ್ಟೇ ಬೇಡಿಕೊಂಡ್ರು, ಪರಿಯಾಗಿ ಕೈ ಮುಗಿದು ಕೇಳಿಕೊಂಡ್ರು ಕೂಡ ಅವರಿಗೆ ಅದ್ಯಾವುದು ಲೆಕ್ಕಕ್ಕೆ ಇಲ್ಲ. ಅವರನ್ನು ನೇರವಾಗಿ ಅಲ್ಲಿ ಶೂಟ್ ಮಾಡ್ತಾ ಇದ್ದಿದ್ದ ದೃಶ್ಯಗಳನ್ನು ನೀವು ಗಮನಿಸ್ತಿದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಇಂಥವ್ರಿಗೆ ನಾವು ಮನುಷ್ಯತ್ವ ಅಂತ ಒಂದು ಪದ ಯೂಸ್ ಮಾಡೋದೇ ವೇಸ್ಟ್. ಅಂತಹ ಯಾವುದೇ ರೀತಿಯಂತಹ ಕರುಣೆ ಆಗಿರ್ಬೋದು ಅಥವಾ ಅಟ್ಲೀಸ್ಟ್ ಮನುಷ್ಯತ್ವ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಇವರು ಇಂತಹ ಹೇಯ ಕೃತ್ಯವನ್ನು ಎಸಗಿದ್ದಾರೆ. ಆ ದೃಶ್ಯಾವಳಿಗಳನ್ನು ನೋಡೋದಕ್ಕೆ ಭಯ ಆಗತ್ತೆ. ಆ ಪರಿಸ್ಥಿತಿಯಲ್ಲಿ ಇದ್ದಂಥವರ ಪರಿಸ್ಥಿತಿ ಯಾವ ರೀತಿಯಾಗಿ ಇರಬೇಡ ಅನ್ನೋದಲ್ಲಿ. ನವಿತಾ, ಜನರ ಭಯ ಇವರಿಗೆ ಆಹಾರ, ಆ ಹೆಣ್ಣು ಮಕ್ಕಳ ಕಣ್ಣೀರು ಇವರಿಗೆ ಸಂಭ್ರಮ. ಅದು ಆಗಲೇಬೇಕು, ಅದು ಆ ರೀತಿಯಾಗಿಯೇ ಸುದ್ದಿ ಆಗಬೇಕು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದು ಅಲ್ಲಿ ನೀವು ಹಿಂದೂಗಳ, ನಿಮ್ಮ ಹೆಸರೇನು ಅಂತ ಕೇಳ್ತಾ ಅವರ ಪ್ಯಾಂಟನ್ನು ಬಿಚ್ಚಿಸಿ ಶೂಟ್ ಮಾಡಿರುವಂಥದ್ದು ಈ ನರರಕ್ಕಸರು. ಆ ಒಂದು ದೃಶ್ಯವನ್ನು ಗಮನಿಸೋದಾದರೆ ಅಲ್ಲಿ ಕೆಲ ದೃಶ್ಯಗಳನ್ನು ಗಮನಿಸಬೇಕು ನವಿತಾ. 3 ವರ್ಷದ ಮಗ ಇದೆ ನನಗೆ, ಸಾಯಿಸಬೇಡ ಅಂತೇಳಿ ಪರಿಯಾಗಿ ಕೇಳಿದರೂ ಕೂಡ ಸಾಯಿಸ್ಬಿಡ್ತಾನೆ. ಇನ್ನೊಬ್ಬನಿಗೆ ಬಂದು ಕೇಳ್ತಾನೆ ನಿನ್ನ ಹೆಸರೇನು ಅಂತೇಳಿ, ಭರತ್ ನನ್ನ ಹೆಸರು ಅಂತಿದ್ದಾಗೇನೆ ಶೂಟ್ ಮಾಡ್ತಾನೆ. ಇಂಥ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಎಂಥವರ ಎದೆಯಲ್ಲೂ ಕೂಡ ನಡುಕದ ಜೊತೆಯಲ್ಲಿ ಆಕ್ರೋಶ ಹುಟ್ಟುತ್ತೆ. ಆ ಆಕ್ರೋಶವನ್ನು ಹುಟ್ಟಾಗಿ ಇಡೀ ದೇಶಾದ್ಯಂತ ಹಿಂದೂ ಮುಸ್ಲಿಂ ಅನ್ನುವಂಥ ಡಿವೈಡನ್ನು ಇನ್ನೂ ವೈಡ್ ಮಾಡಬೇಕು, ಜಾಸ್ತಿ ಮಾಡಬೇಕು, ಅದರ ಜೊತೆಗೆ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಅನ್ನೋಂಥ ಪ್ಲ್ಯಾನನ್ನು ಮಾಡಿದಂಥ ಈ ಉಗ್ರರು, ಅವರ ಹ್ಯಾಂಡಲ್ಗಳು ಮತ್ತು ದೇಶದಲ್ಲೇ ಇರ್ತಕ್ಕಂಥ ಕೆಲ ದೇಶದ್ರೋಹಿಗಳು ಇಂಥ ಒಂದು ಕೃತ್ಯವನ್ನು ಎಸಗಿರುವಂಥದ್ದು. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ದೃಶ್ಯಾವಳಿಗಳು ಮಾತ್ರ ಅಲ್ಲ, ಅದರ ಹಿನ್ನೆಲೆಯನ್ನು, ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನೋಡ್ತಾ ಇದ್ರೆ ಇದು ಮೊದಲ ಬಾರಿ ಆಗಿದೆಯಾ ಅಂತ ಪ್ರಶ್ನೆ ಬಂದಾಗ ಮೊದಲ ಬಾರಿ ಆಗಲಿಲ್ಲ. ಅದು 1990ರಲ್ಲಿ ಅವತ್ತು ಕಾಶ್ಮೀರಿ ಪಂಡಿತರ ಮೇಲೆ ನಡೆದಂಥ ಹತ್ಯಾಕಾಂಡ ಇರಬಹುದು. ಎಕ್ಸ್ಪ್ಲೇನ್ ಮಾಡಬಹುದಾ ಗುಡಿ?
ನಾವಿತ್ತು ಅದೇ ವಿಚಾರವನ್ನು ನೋಡ್ತಾ ಇರೋದು. ಈ ಒಂದು ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯನ್ನು ಗಮನಿಸ್ಕೊಳ್ತಾ ಹೋಗಬೇಕಾಗತ್ತೆ ನಾವಿಲ್ಲಿ. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಒಂದೊಂದು ದೃಶ್ಯಗಳು ಒಂದೊಂದು ಕಥೆಯನ್ನು ಹೇಳ್ತವೆ. ಇನ್ನೊಬ್ಬಳು ಹೆಣ್ಣುಮಗಳು ಬರ್ತಾಳೆ, ಈಗಷ್ಟೇ ಮದುವೆ ಆಗಿದೆ, ಕೈಯಲ್ಲಿ ಇನ್ನೂ ಕೂಡ ಕೆಂಪಾಗಿರ್ತಕ್ಕಂಥ ಬಳೆಗಳಿದ್ದಾವೆ. ಕಣ್ಣ ಮುಂದೆಯೇ 3-6 ದಿನ ಮದುವೆ ಆಗಿರ್ತಕ್ಕಂಥ ಆ ಒಂದು ಮಹಿಳೆಗೆ ತನ್ನ ಪತಿಯನ್ನು ಕಳೆದುಕೊಳ್ಬೇಕಾಗತ್ತೆ. ಈ ದೃಶ್ಯಾವಳಿಗಳನ್ನು ನೋಡಿ, ಒಂದೊಂದು ದೃಶ್ಯಾವಳಿಗಳನ್ನು ನೋಡಿ, ಹೇಗೆ ನೇರವಾಗಿ ಪಾಯಿಂಟ್ ಬ್ಲ್ಯಾಂಕಲ್ಲಿ ಶೂಟೌಟನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ಶೂಟೌಟ್ಗಳನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಬಂದಿರೋಂಥವ್ರು ಕೇವಲ ಉಗ್ರರ ಅಂತ ನೋಡೋದಾದ್ರೆ ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ ಇವರು ಪಾಕಿಸ್ತಾನದ ಕಮಾಂಡೋಗಳು ಕೂಡ ಆಗಿರುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಆ ರೆಜಿಸ್ಟರ್ಡ್ ಫ್ರಂಟ್ ಅಂತ ಹುಟ್ಟಾಕಿದ್ದೆ ಪಾಕಿಸ್ತಾನದ ಆರ್ಮಿ ಮುಖ್ಯಸ್ಥರಾಗಿರ್ತಕ್ಕಂಥ ಆಸಿಫ್ ಮುನೀರ್. ಆ ಮುನೀರ ಕನಸಿನ ಕೂಸಿದು. ಆ ಕನಸಿನ ಕೂಸು ಇವತ್ತು ದೈತ್ಯವಾಗಿ ಭಾರತದ ನೆಲದಲ್ಲಿ ರಕ್ತವನ್ನು ಹರಿಸಿರುವಂಥದ್ದು. ಒಂದೊಂದು ದೃಶ್ಯಾವಳಿಗಳು ನಾನು ಕೆಲವೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಒಬ್ಬ 3 ವರ್ಷದ ಮಗುವಿನ ತಂದೆಯನ್ನು ಸಾಯಿಸ್ತಾರೆ, ಇತ್ತೀಚೆಗಷ್ಟೇ ಮದುವೆ ಆಗಿರುವಂಥವ್ರನ್ನ ಸಾಯಿಸ್ತಾರೆ. ಭೇಲ್ಪುರಿಯನ್ನು ತಿನ್ನೋಕೆ ಹೋಗಿರ್ತಾರೆ, ಒಬ್ಬ ನೇರವಾಗಿ ಬರ್ತಾರೆ, ಆತ ಮುಸ್ಲಿಂ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ, ಆತನನ್ನು ಶೂಟ್ ಮಾಡ್ತಾರೆ. ಇನ್ನು ಬಸ್ಸಿನಿಂದ ಕೆಲವೊಬ್ರು ಇಳಿತಾ ಇದ್ದಾಗೆ ಅವರನ್ನು ಕೇಳುವಂಥದ್ದು, ನೀವ್ಯಾರು, ನಿಮ್ಮ ಹೆಸರೇನು, ಶೂಟ್ ಮಾಡುವಂಥದ್ದು. ಇಲ್ಲಿ ಒಂದು ರೋಚಕವಾಗಿರ್ತಕ್ಕಂಥ ಒಂದು ಅನುಭವವನ್ನು ಒಬ್ಬ ಬಂಗಾಲಿಯ ಪ್ರೊಫೆಸರ್ ಹೇಳ್ಕೊಳ್ತಾರೆ. ಅವರ ಪಕ್ಕದಲ್ಲಿದ್ದವನ್ನೇ ಬಂದು ಶೂಟ್ ಮಾಡ್ತಾರೆ. ಆತ ಕಲ್ಮಾವನ್ನು ಪಡಿಸ್ತಾ ಕೂತ್ಕೊಳ್ಳೋದ್ರಿಂದ ಆ ವ್ಯಕ್ತಿಯನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಳಿ. ಅಂದರೆ ಈ ಒಂದು ಮನಸ್ಥಿತಿಗಳನ್ನು, ಈ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಕೇವಲ ಇಲ್ಲಿ ಅಷ್ಟು ಜನರನ್ನು ಹತ್ಯೆ ಮಾಡೋದಲ್ಲ, ಅದರ ಹಿಂದೆ ದೊಡ್ಡ ಮಟ್ಟದ ಹುನ್ನಾರ ಇರುವಂಥದ್ದು ಕೂಡ ಬೆಳಕಿಗೆ ಬರ್ತಾ ಇದೆ. ಇವತ್ತು ಕಾಶ್ಮೀರದಲ್ಲಿ ಶಾಂತಿ ನೆಲೆಸ್ತಾ ಇತ್ತು, ಅಲ್ಲಿಯ ಜನರಿಗೂ ಕೂಡ ಆದಾಯದ ಮೂಲ ಆಗಿತ್ತು. 80,000 ಕೋಟಿ ರೂಪಾಯಿಯಷ್ಟು ಆದಾಯ ಕಳೆದ ವರ್ಷ ಬರೀ ಪ್ರವಾಸೋದ್ಯಮದಿಂದ ಬಂದಿತ್ತು. ಈ ದಾಳಿಯ ಕಾರಣದಿಂದಾಗಿ 98% ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗಿದ್ದಾವೆ. ಸ್ಥಳೀಯವಾಗಿ ಉಗ್ರರು ಸಿಗ್ತಾ ಇರಲಿಲ್ಲ. ಉಗ್ರಗಾಮಿಗಳ ರಿಕ್ರೂಟ್ಮೆಂಟ್ಗೆ ಬೇಕಾದಾಗ ಅವರಿಗೆ ಹಣವನ್ನು ಕೊಟ್ಟು ಕಲ್ಲನ್ನು ಎಸೆಯೋಕ್ಕೆ 500,000 ಕೊಡ್ತಾ ಇದ್ರು. ಈಗ ಅವರು ಹಣವನ್ನು ನೋಡ್ತಾ ಇದ್ರು. ಈ ಕಾರಣದಿಂದಾಗಿ ನಿರುದ್ಯೋಗ ಹೆಚ್ಚಾಗುತ್ತೆ, ಮತ್ತೆ ಅಲ್ಲಿ ರಕ್ತವನ್ನು ಹರಿಸಬೇಕು ಅನ್ನುವಂಥ ಹುನ್ನಾರ ಕೂಡ ಕಾಣ್ತಾ ಇದೆ. ಹೀಗಾಗಿಯೇ ಭಾರತ ಸರ್ಕಾರ ಸಾಕಷ್ಟು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಇವತ್ತು ಜನರು ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಚಿಂತನೆಯನ್ನು ಮಾಡಬೇಕಾಗುತ್ತೆ. ಇಂಥ ವಿಚಾರಗಳು ಬಂದಾಗ ಒಗ್ಗಟ್ಟನ್ನು ದೇಶ ಪ್ರದರ್ಶಿಸಬೇಕು. ಯಾರು ಈ ರೀತಿ ಹುಡುಕಿ ಹತ್ಯೆಯನ್ನು ಮಾಡ್ತಾ ಇದ್ದಾರೆ, ಆ ಹುಡುಕಿ ಹತ್ಯೆ ಮಾಡಿದವ್ರನ್ನ ಮಾತ್ರ ಅಲ್ಲ, ಅವರು ಹಾಗೆ ಮಾಡೋದಕ್ಕೆ ಹಿಂದೆ ನೆರಳಾಗಿ ನಿಂತಂಥವ್ರು ಯಾರಿದ್ದಾರೆ ಅಂಥವರನ್ನ ಕೂಡ ಹುಡುಕಿ ಶಿಕ್ಷೆ ಕೊಡುವಂಥ ಸಂದರ್ಭ ಬಂದಿದೆ. ಅದನ್ನೇ ನಿನ್ನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಹೇಳಿರುವಂಥದ್ದು. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.